ವಿಶ್ವದಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ನಡೆದ ಈ ವರ್ಷದ ಆಚರಣೆಯಲ್ಲಿ ಕೋಟ್ಯಾಂತರ ಜನರು ಪಾಲ್ಗೊಂಡರು. ಕೋಲ್ಕತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾವಿರಾರು ಜನರು ಸಾಮೂಹಿಕ ಯೋಗಾಭ್ಯಾಸ ನಡೆಸಿದರು. ದೇಶಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ ಆಚರಣೆ. ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕೆ ದಾರಿಯಾಗಿರುವ ಯೋಗದ ಮಹತ್ವವನ್ನ ಜಗತ್ತಿಗೆ ಸಾರುವ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ವಿಶ್ವಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿ ಯೋಗಾಸನ ಮಾಡಿದ್ರು. 35,000ಕ್ಕೂ ಹೆಚ್ಚು ಜನರು ಪ್ರಧಾನಿಯವರೊಂದಿಗೆ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು. सामान्य श्वास प्रश्वास के साथ रहिए और धीरे धीरे श्वास भरते हुए हाथों को ऊपर की ओर लेके आइए. सांस नीते नीते फिर आसन और श्वास छोड़ते हुए दोनों हाथों को नीचे की ओर लेके आइए और विश्राम कीजिए. आराम करो. ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ದೇಹ, ಮನಸ್ಸು ಮತ್ತು ಆತ್ಮದ ನಡುವೆ ಸಮತೋಲನ ಸಾಧಿಸುವ ಜೀವನ ಪದ್ಧತಿ. ಪ್ರತಿದಿನದ ಯೋಗಾಭ್ಯಾಸ ವ್ಯಕ್ತಿಯ ಆತ್ಮವಿಶ್ವಾಸ ಹೆಚ್ಚಿಸುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ಸಂದೇಶವನ್ನ ಇಡೀ ಜಗತ್ತಿಗೆ ಪ್ರಧಾನಿ ಮೋದಿ ಸಾರಿದ್ರು. ಕೋಲ್ಕತಾದ ಬಾಬುಘಾಟ್ನಲ್ಲಿ ವಿಶೇಷ ಜಲಯೋಗ ಪ್ರದರ್ಶನವೂ ನಡೆಯಿತು. 500ಕ್ಕೂ ಹೆಚ್ಚು ದೋಣಿಗಳ ಮೇಲೆ ಏಕಕಾಲದಲ್ಲಿ ಯೋಗಾಸನ ಪ್ರದರ್ಶನ ನಡೆಸಿ ಗಿನ್ನಿಸ್ ದಾಖಲೆಯಲ್ಲಿ ಸೇರಿಸಲಾಯಿತು. ಕೋಲ್ಕತಾದ ವಿಕ್ಟೋರಿಯಾ ಮೆಮೋರಿಯಲ್, ಈಡನ್ ಗಾರ್ಡನ್ಸ್, ಹೌರಾ ಸೇತುವೆ ಸೇರಿ ಹಲವು ಐತಿಹಾಸಿಕ ತಾಣಗಳಲ್ಲಿ ಸಹಸ್ರಾರು ಜನರು ಯೋಗಾಭ್ಯಾಸ ನಡೆಸಿದ್ರು. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಯೋಗ ಗುರು ಬಾಬಾ ರಾಮದೇವ್ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ನಡೆಯಿತು. ಯೋಗವನ್ನ ಜೀವನ ಶೈಲಿಯನ್ನಾಗಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದ್ರು. This is one practice. आप भी रोज करना. थोड़ा fast. 1, 2, 1, 2, 1, 2, 1 and 2. Relax, relax, relax in this. slowly. ಇನ್ನು ದೇಶದ ವಿವಿಧ ರಾಜ್ಯಗಳಲ್ಲೂ ಯೋಗಾಸನ ಮಾಡಲಾಯಿತು. ದೆಹಲಿಯಲ್ಲಿ ಕೇಂದ್ರ ಸಚಿವರ ಜೊತೆ ನಟ ಅಕ್ಷಯ್ ಕುಮಾರ್ ಯೋಗಾಭ್ಯಾಸ ನಡೆಸಿದ್ರೆ, ಗುರುಗ್ರಾಮದಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಮುಂಬೈನಲ್ಲಿ ಶಾಹಿದ್ ಕಪೂರ್, ಅಮೃತಾ ಫಡ್ನವೀಸ್ ಸೇರಿ ಹಲವು ಗಣ್ಯರು ಭಾಗವಹಿಸಿದ್ರು. आगे क्रॉल कर करके आकाश के पार जाए. इट इज अबाउट ट्रांसेंडेंस, अंदर विशुद्धि, शास्त्र और आज्ञान चक्र. और उठ जाते फिर से उठ जाते. Okay, now we do the same with our knees. ठीक है, पहले राइट की तरफ. Well done. ವಿಶ್ವದ 210ಕ್ಕೂ ಹೆಚ್ಚು ದೇಶಗಳ ಸುಮಾರು 2,500 ಪ್ರಮುಖ ಸ್ಥಳಗಳಲ್ಲಿ ಯೋಗ ದಿನವನ್ನ ಆಚರಿಸಲಾಯಿತು. ಭಾರತದ ಹಂಪಿ, ಮಹಾಬಲಿಪುರಂ, ಕೆಂಪುಕೋಟೆ ಹಾಗೂ ನಳಂದ ಸೇರಿ ಹಲವು ಐತಿಹಾಸಿಕ ತಾಣಗಳಲ್ಲೂ ವಿಶೇಷ ಯೋಗಾಭ್ಯಾಸ ನಡೆಯಿತು. ಆರೋಗ್ಯಕರ ಜೀವನ, ಮಾನಸಿಕ ನೆಮ್ಮದಿ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಯೋಗವನ್ನ ದೈನಂದಿನ ಬದುಕಿನ ಭಾಗವನ್ನಾಗಿಸಿಕೊಳ್ಳುವ ಸಂದೇಶವನ್ನ ಸಾರಲಾಯಿತು. ಸ್ನೇಹ ರಾಥೋಡ್, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.